ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದಂಗಳವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಪೂಜ್ಯರಿಗೆ ಭಕ್ತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರು, ಶ್ರೀ ಉಜ್ಜಯಿನಿ ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರು, ಶ್ರೀ ಶ್ರೀಶೈಲಂ ಮಹಾಪೀಠ ಪೂಜ್ಯರು ಹಾಗೂ ಪರಮ ಪೂಜ್ಯ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದಂಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಪರಮ ಪೂಜ್ಯ ಶ್ರೀ ಕ್ಷೇಬ್ರ ಕುಮಾರಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ದಿಂಡವಾರ್, ಪರಮ ಪೂಜ್ಯ ಕ್ಷೇಬ್ರ ರುದ್ರಮುನಿ ಸದಸ್ಪತಃ ನಮಸ್ಸಕೇನಾಂ ಪುರೋಗಾಣಂ ಚಕ್ಷುಷ ನಮೋ ಧಿವೈ ನಮಃ ಪೃಥಿವ್ಯೈ ಸಪ್ರತ ಸಭಾಮೇ ಗೋಪಾಯ ಏಚ ಸಭ್ಯಾ ಸಭಾಸದಃ ತಾನಿಂದ್ರಿಯ ವದತ್ಕರೋ ಸರ್ವಮಾಯುರುಪಾಸ ಗುರು ಪಂಚಾಚಾರ್ಯ ಪ್ರಸೀದಂತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ಮರಿಸುತ್ತಾ ನಮ್ಮ ಮಾವನವರಾದಂಥ ದಿವಂಗತ ಎಸ್.ಆರ್. ಕಾಶ್ಯಪ್ನವರ 23ನೇ ಪುಣ್ಯ ಸ್ಮರಣೆ ಹಾಗೂ ಧರ್ಮಸಭೆಯ ಈ ಭವ್ಯ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ನಿಮ್ಮೆಲ್ಲರ ಪರಮ ಪೂಜ್ಯರು, ಯಾವತ್ತೂ ನಮ್ಮ ಕುಟುಂಬದ ಮೇಲೆ ಸದಾ ಶ್ರೀರಕ್ಷೆಯನ್ನು ಆಶೀರ್ವದಿಸ್ತಿರುವಂಥ ಶ್ರೀಮದ್ ವೈರಾಗ್ಯ ಸಿಂಹಾಸನೇಶ್ವರ 1008 ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನದೀಶ್ವರ ಶ್ರೀ 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 1008 ಜಗದ್ಗುರು ಶ್ರೀ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರ ಪಾದಾರವಿಂದಕ್ಕೆ ನನ್ನ ಅಣಿವಣೆದು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಶ್ರೀಮದ್ ಸದ್ಧರ್ಮ ಸಿಂಹಾಸನದೀಶ್ವರ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಉಜ್ಜಯಿನಿ ಪೀಠದ ಶ್ರೀಗಳ ಪಾದಾರವಿಂದಕ್ಕೆ ನನ್ನ ಅಣೆಮಣದು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನದೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರ ಶ್ರೀಶೈಲ ಜಗದ್ಗುರುಗಳ ಪಾದಾರವಿಂದಕ್ಕೆ ನನ್ನ ಅಣೆಮಣೆದು ಭಕ್ತಿಪೂರ್ವಕ ಅನಂತ ನಮನಗಳನ್ನು ಸಲ್ಲಿಸುತ್ತಾ,
ಅದೇ ರೀತಿ ಉಪಸ್ಥಿತರಿರುವಂಥ ಪೂಜ್ಯರಾದಂಥ ಶಟಸ್ಥಳ ಬ್ರಹ್ಮಿ ಕುರಿತು ಎಲ್ಲರಿಗೂ ಹಿತವಚನವನ್ನು ನೀಡಲಿಕ್ಕೆ ಆಗಮಿಸಿದಂಥ ಪರಮ ಪೂಜ್ಯರಿಗೂ ಹಾಗೂ ಯಾವತ್ತೂ ಕೂಡ ನಮ್ಮ ಕುಟುಂಬದ ಮೇಲೆ ಅತ್ಯಂತ ಕಾಳಜಿ, ಅತ್ಯಂತ ಒಂದು ಪ್ರೀತಿ ಹಾಗೂ ಆಶೀರ್ವಾದವನ್ನು ನೀಡ್ತಾ ಬಂದಿರುವಂಥ ನಮ್ಮ ಪಂಚಪೀಠಾಧೀಶ್ವರಿಗೂ ಕೂಡ ನಾನು ಹಣೆ ಮಾಡಿದ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಅವರಿಗೆ ಪ್ರತಿಷ್ಠಾನದ ವತಿಯಿಂದ ಭವ್ಯ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ, ಪ್ರತಿಷ್ಠಾನದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಿದ್ದೀನಿ. ಅದರ ಜೊತೆಗೇ ಯಾವತ್ತೂ ಕೂಡ 23 ವರ್ಷ ಆದ್ರೂ ಕೂಡ ನಮ್ಮ ಕುಟುಂಬದ ಮೇಲೆ ಹಾಗೂ ನಮ್ಮ ಮಾವನವರ ಮೇಲೆ ಪ್ರೀತಿಯನ್ನು ಇಟ್ಟು ಇಡೀ ಹುನಗುಂದ ಮತಕ್ಷೇತ್ರ ಆಗಿರ್ಬೋದು, ಸುತ್ತಮುತ್ತಲಿನ ಪಕ್ಕದ ಜಿಲ್ಲೆಗಳು ಹಾಗೂ ಜಿಲ್ಲೆಯಾದಂಥ ಬಂದಂಥ ಕಾಶ್ಯಪ್ಪನವ್ರ ಕುಟುಂಬದ ಅಭಿಮಾನಿಗಳಿಗೂ ಹಾಗೂ ಹಿರಿಯರಿಗೂ, ಗುರು ಹಿರಿಯರಿಗೂ, ತಾಯಂದಿರಿಗೂ, ಯುವಕ ಮಿತ್ರರಿಗೂ, ನನ್ನ ನೆಚ್ಚಿನ ಮುದ್ದು ಮಕ್ಕಳಿಗೂ, ಪತ್ರಿಕಾ ಮಾಧ್ಯಮದವ್ರಿಗೂ, ಎಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೂ ಎಲ್ಲರಿಗೂ ಭವ್ಯ ಸ್ವಾಗತವನ್ನು ಕೋರ್ತೀನಿ. ಧನ್ಯವಾದಗಳು. ಅದೇ ರೀತಿಯಾಗಿ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀಮದ್ ಗಿರಿರಾಜ ಸೂರ್ಯಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರು ಶ್ರೀ ಶ್ರೀಶೈಲಂ ಮಹಾಪೀಠ ಅವರಿಗೆ ಶ್ರೀ ಮಹಾಲಿಂಗಪ್ಪ ಕಾಶ್ಯಪ್ಪನವರ್ ಅವರು ಬಂದು ಪೂಜ್ಯರಿಗೆ ಮಾಲಾರ್ಪಣೆಯನ್ನು ಮಾಡಿ ಕಾಶ್ಯಪ್ಪನವರ ಕುಟುಂಬದ ಪರವಾಗಿ ಗೌರವಿಸಿ ಪೂಜ್ಯರಿಂದ ಶಿವಾಚಾರ್ಯ ಭಗವತ್ಪಾದಂಗಳವರು ಶ್ರೀ ಕಾಶಿ ಮಹಾಪೀಠ ಅವರಿಗೆ ಶ್ರೀ ದೇವಾನಂದ ಎಸ್ ಕಾಶ್ಯಪ್ಪನವರ್ ಖಜಾಂಚಿಗಳು SRK ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಂಗಳವರಿಗೆ ದೇವಾನಂದ ಎಸ್ ಕಾಶ್ಯಪ್ಪನವರವರು ಕಾಶ್ಯಪ್ಪನವರ ಪರಿವಾರದ ಪರವಾಗಿ ಭಕ್ತಿಯಿಂದ ಅವರನ್ನು ಗೌರವಿಸಿ ಆಶೀರ್ವಾದವನ್ನು ಪಡೆದಿದ್ದಾರೆ. ಸಮಾರಂಭದಲ್ಲಿ ರುದ್ರಪ್ಪನವರು ಕಾಶ್ಯಪ್ಪನವರ್ ಬಂದು ಅವರಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಿ ಆಶೀರ್ವಾದವನ್ನು ಪಡೆಯಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ನಿಡಗುಂದಿ ಹಡಗಲಿ ಪೂಜ್ಯರಿಗೆ ಶ್ರೀ ರುದ್ರಪ್ಪ ಕಾಶ್ಯಪ್ಪನವರವರು ಮಾಲಾರ್ಪಣೆ, ಶ್ರೀ ಮಹಾಂತೇಶ್ ಕಾಶ್ಯಪ್ಪನವರ್ ಅವರು ನಂದವಾಡಗಿ ಜಾಲ್ವಾದ ಪೂಜ್ಯರಿಗೆ ಶ್ರೀ ಬಸವರಾಜ್ ಶಿರೂರ್ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಶ್ರೀ ವೀರೇಶ್ ಕಾಶ್ಯಪ್ಪನವರವರು ಮಾಲಾರ್ಪಣೆಯನ್ನು ಮಾಡಬೇಕು, ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿ 23ನೇ ವರ್ಷದ ಈ ಒಂದು ಪುಣ್ಯ ಸ್ಮರಣೆ ಬಹುತೇಕ ಈ ವೇದಿಕೆಯಲ್ಲಿ ಕಳೆದ 23 ವರ್ಷದಿಂದ ನಿರಂತರವಾಗಿ ಒಂದು ವರ್ಷವೂ ಕೂಡ ಕೇವಲ ಕೋವಿಡ್ ಆದಂಥ ಸಂದರ್ಭದಲ್ಲಿ 2 ವರ್ಷಗಳನ್ನು ಬಿಟ್ಟರೆ ಸುಮಾರು 21 ವರ್ಷಗಳ ಕಾಲ ಈ ಒಂದು ಸಮಾರಂಭ, ಪವಿತ್ರವಾದ ಸಮಾರಂಭ ನಮ್ಮ ನಾಡಿನ, ಪ್ರಪಂಚದ ಜಗದ್ಗುರುಗಳ ಸಾನ್ನಿಧ್ಯದಲ್ಲೇ ನಡೆದು ಬಂದಿದ್ದು ನಮ್ಮೆಲ್ಲರ, ನಿಮ್ಮೆಲ್ಲರ ಪುಣ್ಯ ಭಾಗ್ಯ ಅನ್ನೋ ಮಾತನ್ನು ನಾನು ಮೊದಲು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ 23 ವರ್ಷಗಳ ಗತಿಸಿದ್ರು ಕೂಡ ಇವತ್ತು ತಾನೇ ಒಬ್ರು ಬೆಳಗ್ಗೆ ಫೋನ್ ಮಾಡಿದ್ರು, ನಮ್ಮ ತಂದೆಯವರು ಆತ್ಮೀಯ ಸ್ನೇಹಿತರು. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 23 ವರ್ಷ ಆಯ್ತಾ ಅಂತ ಅವ್ರು ಕೇಳ್ತಾ ಇದ್ರು. ನಾನು 23 ವರ್ಷ ಆದ್ರೂ ಕೂಡ ಕಾಶ್ಯಪ್ಪನವರನ್ನ ಕಳ್ಕೊಂಡಿದೀವಿ ಅನ್ನೋ ಭಾವನೆ ನಮ್ಮಲ್ಲಿ ಯಾರಲ್ಲಿ ಕೂಡ ಬಂದಿಲ್ಲ ಅನ್ನೋದಕ್ಕೆ ಆ ಜಗದ್ಗುರುಗಳ ಸನ್ನಿಧಿಯವರ ಆಶೀರ್ವಾದ ಈ ಮನೆತನದ ಮೇಲಿರುವಂತಹ ಒಂದು ಪ್ರೀತಿಗೆ ಕಾರಣ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಆ ಒಂದು ಭಕ್ತಿ ಶ್ರದ್ಧೆಯನ್ನ ಇಟ್ಟಿರುವಂತಹ ಕಾಶ್ಯಪ್ಪನವರ ಕುಟುಂಬ ಬಹುತೇಕ ಅನೇಕ ಸಂದರ್ಭದಲ್ಲಿ ಅನೇಕ ವಿಚಾರಕ್ಕೆ ನಾವು ಎದುರಾಗುವಂತ ಕೆಲಸ ಆಗುತ್ತೆ. ಯಾಕಂದ್ರೆ ನಾವ್ಯಾರೂ ಕೂಡ ಬೇರೆ ಅಲ್ಲ, ನಾವೆಲ್ಲರೂ ಶೈವರು, ಲಿಂಗಾಯತರು ಅನ್ನೋದಕ್ಕೆ ಇವತ್ತು ಈ ಪ್ರಪಂಚದಲ್ಲಿ ಶಾಂತಿ, ನೆಮ್ಮದಿ ಅನ್ನೋದು ನೆಲೆ ಊರಿದೆ ಅನ್ನೋದಕ್ಕೆ ನಮ್ಮ ಪಂಚಪೀಠಾಧೀಶ್ವರರೇ ಸಾಕ್ಷಿ ಅನ್ನೋ ಮಾತನ್ನ ಬಹಳ ಗಟ್ಟಿಯಾಗಿ ನಾನು ಈ ವೇದಿಕೆ ಮುಖಾಂತರ ಹೇಳಬೇಕಾಗುತ್ತೆ. ಬಂಧುಗಳೇ, ಈ ಕುಟುಂಬಕ್ಕೆ ಅವರ ಕೃಪಾ ಆಶೀರ್ವಾದ ಯಾವತ್ತೂ ಇರೋದಕ್ಕೆ ಇವತ್ತು ನಾನು ನಿನ್ನೆ ತಾನೇ ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ ಅನೇಕ ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ. ಬಹುತೇಕ ನಿರಂತರವಾಗಿ ಕಳೆದ 15 ವರ್ಷಗಳಿಂದ ಏನು ಪ್ರತಿಭಾ ಪುರಸ್ಕಾರ, ಆರೋಗ್ಯ ಶಿಬಿರವನ್ನ ಮತ್ತು ಉದ್ಯೋಗ ಮೇಳವನ್ನ
ಮತ್ತು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಅವರಿಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರತಿಷ್ಠಾನದ ಅಡಿಯಲ್ಲಿ ಯಾರೇ ಬಂದು ಇವತ್ತು ಸಹಾಯಹಸ್ತವನ್ನು ಕೇಳಿದಾಗ ನಮ್ಮ ಪ್ರತಿಷ್ಠಾನ ಇವತ್ತು ಸಾಮಾಜಿಕ ಮುಖ್ಯವಾಗಿ, ಇವತ್ತು ಶೈಕ್ಷಣಿಕವಾಗಿ, ಇವತ್ತು ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಇವತ್ತು ನಮ್ಮ ಪ್ರತಿಷ್ಠಾನ ನಡೆಕೊಂಡು ಬಂದಂತಹ ದಾರಿ. ಅದು ನಮ್ಮ ಪಂಚಪೀಠಾಧೀಶ್ವರರು ಅನ್ನೋ ಮಾತನ್ನು ನಾನು ಮತ್ತೊಮ್ಮೆ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಬಂಧುಗಳೇ. ಆ ಒಂದು ನಿಟ್ಟಿನಲ್ಲಿ ಇವತ್ತು 23 ವರ್ಷಗಳ ಕಾಲ ನಿರಂತರವಾಗಿ ಈ ಒಂದು ಹಾವಳಿಗೆ ಪುಣ್ಯ ಭೂಮಿ, ಬಹುತೇಕ ನಮ್ಮ ತಂದೆಯವರಿಗೆ ಜನ್ಮ ಕೊಟ್ಟಂತ ಈ ಒಂದು ಪುಣ್ಯ ಭೂಮಿ, ಈ ಮಣ್ಣಿನ ಋಣ ಆ ಜಗದ್ಗುರುಗಳು ಇಲ್ಲಿ ಪಾದ ಸ್ಪರ್ಶವನ್ನು ಮಾಡಿ ಬಹುತೇಕ ಯಾವತ್ತೂ ಕೂಡ ಇವತ್ತು ಈ ಒಂದು ಪ್ರದೇಶವನ್ನ ಇವತ್ತು ಹಸಿರನ್ನಾಗಿ ಮಾಡಿದಂತ ಕೀರ್ತಿ ಕೂಡ ನಮ್ಮ ಜಗದ್ಗುರುಗಳಿಗೆ ಸಲ್ಲುತ್ತೆ. ಯಾಕಂದ್ರೆ ನಮ್ಮ ತಂದೆಯವರ ಒಂದೇ ಕನಸು, ಅವರು ಸಾಮಾನ್ಯ ರೈತನಾಗಿ ಜನಿಸಿ ಇದೇ ಗ್ರಾಮದಲ್ಲಿ ನನ್ನ ಬಾಲ್ಯ ವ್ಯವಸ್ಥೆಯಲ್ಲಿ ನಾನು ನೋಡಿದಂಥ ದಿನಗಳನ್ನು ಇಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಒಬ್ಬ ಸಾಮಾನ್ಯ ರೈತ, ಬಹುತೇಕ ಆಮೇಲೆ ಅವರು ರಾಜಕೀಯ ಪ್ರವೇಶವನ್ನು ಮಾಡಿದ್ರು. ಸಾಮಾನ್ಯ ರೈತನಾಗಿ ಒಬ್ಬ ರೈತನಾಗಿ ಕೆಲಸ ಮಾಡಿ ಇವತ್ತು ಈ ನಾಡಿನಲ್ಲಿ ಆ ಜಗದ್ಗುರುಗಳ ಆಶೀರ್ವಾದದಿಂದ 3 ಬಾರಿ ಶಾಸಕರಾಗಿ ಒಬ್ಬ ಸಚಿವರಾದ್ರಲ್ಲ, ಅದು ಜಗದ್ಗುರುಗಳ ಒಂದು ಆಶೀರ್ವಾದ ಅನ್ನೋದಕ್ಕೆ ಅದು ಸತ್ಯವನ್ನ ಇವತ್ತು ಹೇಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರತಿಷ್ಠಾನ ಅತ್ಯಂತ ಪ್ರಗತಿಯತ್ತ ಕಾರ್ಯವನ್ನು ನೆರವೇರಿಸಿ ಇವತ್ತು ಅನೇಕ ಸಾಮಾಜಿಕ ಮುಖಿ ಕೆಲಸವನ್ನ ಮಾಡ್ತಾ ಮುಂದುವರೆದಿದೆ. ನಾನು ಈ ಸಂದರ್ಭದಲ್ಲಿ ಏನು ನಿನ್ನೆ ಪ್ರತಿಭಾವಂತರಿಗಿರ್ಬೋದು, ಅನೇಕ ಇವತ್ತು ಏನು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಪ್ರತಿಷ್ಠಾನ ನಡೆಸಿಕೊಂಡು ಬರ್ತಾ ಇದೆ. ಅದನ್ನ ನಮ್ಮ ಪಂಚಪೀಠಾಧೀಶ್ವರ ಆಶೀರ್ವಾದದಿಂದ ನಿರಂತರವಾಗಿ ನಾನು ಹೇಳಿದ್ದೀನಿ, ನನ್ನ ಉಸಿರು ಇರುವವರೆಗೂ ಮಾತ್ರ ಗ್ಯಾರಂಟಿ, ನನ್ನ ಉಸಿರು ಇರುವವರೆಗೂ ಕೂಡ ಪಂಚಪೀಠಾಧೀಶ್ವರರ ಸಾನ್ನಿಧ್ಯದಲ್ಲೇ ನಮ್ಮ ತಂದೆಯವರ ಪುಣ್ಯ ಸ್ಮರಣೆ ಆಗತ್ತೆ ಅನ್ನೋದನ್ನ ನಾನು ಯಾವತ್ತೂ ಹೇಳ್ಕೊಂಡು ಬಂದಿದ್ದೀನಿ. ಅದು ಸತ್ಯ ಕೂಡ ಆಗತ್ತೆ ಅನ್ನೋದು ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮ್ಮ ಕುಟುಂಬದವ್ರಿಗೆ ನಾನು ಹೇಳ್ಕೊಡಕ್ಕೆ ಇಚ್ಛೆ ಪಡ್ತೀನಿ, ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಆ ಪರಂಪರೆಯನ್ನ ಮರಿಬಾರ್ದು. ಯಾಕಂದ್ರೆ ನಮ್ಮ ತಂದೆಯವರ ಪರಂಪರೆ, ಅವರು ನಡೆದ ಬಂದ ದಾರಿಯನ್ನ ಇವತ್ತು ನಾನು ನಡೀತಾ ಇರೋ ಕಾರಣ ಆ ಪಂಚಪೀಠಾಧೀಶ್ವರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಸಹಕಾರ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಬೇಕಾಗತ್ತೆ ಬಂಧುಗಳೇ. ಬಹುತೇಕ ತಮಗೆಲ್ಲ ಗೊತ್ತಿದೆ, ನಮ್ಮ ತಂದೆಯವರ ಕನಸೇನಾಗಿತ್ತು, ಈ ಒಂದು ಹುರುವಿನ ಮತಕ್ಷೇತ್ರವನ್ನ ಹಸಿರು ಕ್ರಾಂತಿ ಹರಿಸಬೇಕು, ಹಸಿರು ಎಲ್ಲ ರೈತರಿಗೂ ಕೂಡ ನ್ಯಾಯವನ್ನು ಕೊಡಿಸಬೇಕು ಮತ್ತು ಎಲ್ಲರಿಗೂ ಕೂಡ ಶಿಕ್ಷಣ ಸಿಗಬೇಕು ಅನ್ನೋದು ಒಂದು ಗುರಿಯಾಗಿದೆ. ಬಹುತೇಕ ಅವರ ಆದ್ಯತೆ ಪ್ರಥಮವಾಗಿ ಒಂದು ರೈತರಿಗೆ ಕೊಟ್ಟರೆ, ಇನ್ನೊಂದು ಕಡೆ ಎಲ್ಲ ವರ್ಗದ ಜನರು ಕೂಡ ಶಿಕ್ಷಣವನ್ನು ಪಡಿಬೇಕು ಅನ್ನೋದು ಅವರ ಕನಸಾಗಿರೋದ್ರಿಂದ ಈ ಮತಕ್ಷೇತ್ರದಲ್ಲಿ ಪ್ರತಿ ಗ್ರಾಮಕ್ಕೆ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳನ್ನು ತೆಗೆಯೋದ್ರ ಮುಖಾಂತರ, ಬಹುತೇಕ ಅವರು ಇದ್ದಾಗಲೇ ಇಲ್ಲಿ ಸಾಕಷ್ಟು ಶಾಲೆಗಳಿರಲಿಲ್ಲ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಗೆ. ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ಹೋಗಿ ನೋಡ್ರಿ, ಇವತ್ತು ಎಲ್ಲ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆ ಮತ್ತು ಸುಮಾರು 87ಕ್ಕೂ ಹೆಚ್ಚು ಪ್ರೌಢಶಾಲೆಗಳನ್ನು ಪ್ರಾರಂಭ ಮಾಡಿದ್ದು ಕೂಡ ಅದು ನಮ್ಮ ತಂದೆಯವರ ಅವಧಿಯಲ್ಲೇ ಅನ್ನೋ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಅದೇ ರೀತಿ ಮುಂದುವರೆದು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು 2ನೇ ಬಾರಿ ಶಾಸಕರಾಗಿದೆ. ಮೊದಲನೇ ಬಾರಿ ಶಾಸಕರಾದಂಥ ಸಂದರ್ಭದಲ್ಲಿ ಬಹುತೇಕ ಈ ಕ್ಷೇತ್ರದ ಏನು ಹಸಿರು ಕ್ರಾಂತಿ ರಾಮತಾಳ ಮರೋಳು ಏತ ನೀರಾವರಿಯ ನಮ್ಮ ತಂದೆಯವರ ಕನಸಿನ ಕೂಸು, ಬಹುತೇಕ ಅವರು ಸಚಿವರಿದ್ದಾಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಆ ಒಂದು ಯೋಜನೆಯನ್ನ ಇವತ್ತು ಇಲ್ಲಿ ರಾಮತಾಳ ಮರೋಳು ಏತ ನೀರಾವರಿಯನ್ನು ತರೋದ್ರ ಮುಖಾಂತರ ಬಹುತೇಕ ನಮ್ಮ ಹುರುವನ ಮತಕ್ಷೇತ್ರದ ಸುಮಾರು 80% ಇವತ್ತು ನೀರಾವರಿಯನ್ನು ಅವರು ತಂದು ಕೊಟ್ಟರು. ಬಹುತೇಕ ನನ್ನ ಅವಧಿಯಲ್ಲಿ ಅದೇ ಒಂದು ಯೋಜನೆಯಲ್ಲಿ ಸುಮಾರು 60,000 ಎಕರೆ ಭೂಮಿಗೆ ನೀರಾವರಿಯನ್ನು ಕೂಡ ಮಾಡಿದ್ದು ಇಡೀ ಭಾರತ ದೇಶದಲ್ಲೇ 2ನೇ ಹಂತ ದೊಡ್ಡ ಯೋಜನೆ ಇವತ್ತು ನಮ್ಮ ಹುರುವನ ಮತಕ್ಷೇತ್ರದಲ್ಲಿ ಆಗಿದೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ಅನೇಕ ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲೆಗಳು, ಪದವಿ ಕಾಲೇಜುಗಳನ್ನು ತೆರೆಯೋದ್ರ ಮುಖಾಂತರ ಸರ್ವಾಂಗೀಣ ಅಭಿವೃದ್ಧಿಯನ್ನ ಇವತ್ತು ನನ್ನ ಹಿಂದಿನ ಅವಧಿಯಲ್ಲಿ ಕೂಡ ಮಾಡಿದ್ದು. ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ಪೂಜ್ಯರ ಆಶೀರ್ವಾದದಿಂದ ಇವತ್ತು 2ನೇ ಬಾರಿಗೆ ಶಾಸಕನಾಗಿದ್ದೇನೆ. ಇವತ್ತು ನನಗೆ ಎಂಥ ಭಾಗ್ಯ ಅಂದ್ರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ನನಗೆ ಗುರುತಿಸಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಇವತ್ತು ನನಗೆ ಕೊಟ್ಟಿದ್ದು ನನ್ನೆಲ್ಲರ ಪುಣ್ಯ ಅನ್ನೋ ಮಾತನ್ನು, ನನ್ನ ಪುಣ್ಯ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಏನಾದರೂ ಒಂದು ಸಾಧನೆ ಮಾಡಬೇಕು. ವೀರಶೈವ ಲಿಂಗಾಯತರು ಇವತ್ತು ನಿಗಮ ಆಗಿದ್ದಿಲ್ಲ,
ಬಹುತೇಕ ಕಳೆದ ಸರ್ಕಾರದಲ್ಲಿ ನಿಗಮ ಆದರೂ ಕೂಡ ಅದಕ್ಕೆ ಅನುದಾನದ ಕೊರತೆ ಇತ್ತು. ಬಹುತೇಕ ನಾನು ಬಂದ ಮೇಲೆ ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು 2024-25ನೇ ಆಯೋಗದಲ್ಲಿ ಸುಮಾರು 300 ಕೋಟಿ ಅನುದಾನವನ್ನ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ನೀಡೋದ್ರ ಮುಖಾಂತರ ಇವತ್ತು ಅನೇಕ ಕ್ರಾಂತಿಕಾರಿ ವಿಚಾರಗಳಲ್ಲಿ ಅದು ಅಣ್ಣ ಬಸವಣ್ಣನವರ ಬಗ್ಗೆ ಇರ್ಬೋದು, ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಿರ್ಬೋದು, ಮತ್ತು ರೇಣುಕಾಚಾರ್ಯ ಜಯಂತಿಯನ್ನು ಪ್ರಾರಂಭ ಮಾಡಿದಂಥದ್ದಿರ್ಬೋದು, ಅನೇಕ ಇವತ್ತು ವೀರಶೈವ ಲಿಂಗಾಯತರಿಗೆ ಕೂಡ ನ್ಯಾಯವನ್ನು ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇರೋದು ನಿಜವಾಗಲೂ ಇವತ್ತು ಬಹಳ ಹೆಮ್ಮೆಯನ್ನು ತಂದಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ನಮ್ಮ ಪಂಚಪೀಠಾಧೀಶ್ವರರ ವೇದ ವಾಕ್ಯದಂತೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋ ಘೋಷಣೆ ಮುಖಾಂತರ ಇವತ್ತು ನಾವೆಲ್ಲ ನೀವೆಲ್ಲ ಅವರ ಆಶೀರ್ವಚನವನ್ನು ಕೇಳಿ ಪಾವನರಾಗೋಣ ಅನ್ನೋ ಮಾತನ್ನ ಹೇಳ್ತಾ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಇವತ್ತು 23ನೇ ವರ್ಷದ ಈ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಕ್ಕೆ ಮತ್ತೊಮ್ಮೆ SRK ಸ್ಮಾರಕ ಪ್ರತಿಷ್ಠಾನದ ವತಿಯಿಂದ ನನ್ನ ಕುಟುಂಬದ ಪರವಾಗಿ ಎಲ್ಲರಿಗೂ ಪೂಜ್ಯರ ಜಗದ್ಗುರುಗಳ ಪೂಜ್ಯರ ಆದಿಯಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಪೂಜ್ಯರಿಗೂ ಮತ್ತು ಆಗಮಿಸಿರುವಂತಹ ತಮಗೆಲ್ಲರಿಗೂ ಕೂಡ ಈ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ನಾನು ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರಲ್ಲಿ ಹಾಗೂ ಎಲ್ಲ ಪೂಜ್ಯ ಸ್ವಾಮೀಜಿಗಳಲ್ಲವರಲ್ಲಿ ಗಣ್ಯರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಉದ್ಯೋಗ ಅರಸಿ ಅಲ್ಲೇ ಇದ್ದರೆ ಈ ನಾಡು ಬೆಳಗುತ್ತಿತ್ತೋ ಇಲ್ಲೋ ಅನ್ನುವ ಸಂಶಯದಿಂದಾಗೇ ಕೂಡಲ ಸಂಗಮನಾಥ ಶಿವಶಂಕರಪ್ಪ ನೀ ವಾಪಸ್ ಬಾ ಅಂದಿರಬೇಕು. ಶಿವಶಂಕರಪ್ಪ ಕಾಶಪ್ಪನವರು ವಾಪಸ್ ಬಂದು ಹಾವರಿಗಿಯ ಹಳ್ಳಿಯ ಹೈದನಾಗಿ ಕೃಷಿಯನ್ನೇ ಮಾಡುತ್ತಾ ಆರಂಭದಲ್ಲಿ ಸಾಮಾನ್ಯ TDB ಸದಸ್ಯರಾಗಿ 1972, ತದನಂತರ ಅದರ ಅಧ್ಯಕ್ಷರಾಗಿ, ಕೊನೆಯ ಕಾಲದಲ್ಲಿ ಅವರು ಸನ್ಮಾನ್ಯ ಸಚಿವರಾಗಿ ಈ ನಾಡಿನ ಸೇವೆ ಮಾಡಿದರು. ಒಂದು ಸೋಜಿಗ ಹೇಳಬೇಕು, ಒಂದು ಮನೆತನ, ಕಾಶಪ್ಪನವರ ಮನೆತನದ ಬಗ್ಗೆ ಒಂದು ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಬೇಕು. 72ರಿಂದ ಇವತ್ತಿನ ತನಕ ಸುಮಾರು 50 ವರ್ಷ ಜನಸೇವೆಯಲ್ಲಿರುವಂಥ
ಯಾವುದಾದ್ರೂ ಒಂದು ಕುಟುಂಬ ಈ ಭಾಗದಲ್ಲಿ, ನಮ್ಮ ಭಾಗದಲ್ಲಿದ್ದರೆ ಅದು ಕಾಶಪ್ಪನವ್ರ ಕುಟುಂಬ. ಇನ್ನು ಒಂದೇ ಹೆಜ್ಜೆ ಉಳಿದಿದೆ ಕಾಶಪ್ಪನವ್ರ ಕುಟುಂಬಕ್ಕೆ, ದೆಹಲಿ ಹತ್ತುದು ಒಂದೇ. TDBಯಿಂದ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಸಹಕಾರಿ ರಂಗ, ಶಾಸಕ ಸ್ಥಾನ, ಸಚಿವ ಸ್ಥಾನ ಎಲ್ಲವನ್ನೂ ಅಪ್ಪಿಕೊಂಡು ಸೇವೆ ಮಾಡಿದಂಥ ಒಂದು ಮನೆತನ ಕಾಶಪ್ಪನವ್ರ ಮನೆತನ. ನಾನೊಂದು ಸಾರಿ ಹುನಗುಂದಕ್ಕೆ ಒಂದು ಹೈಸ್ಕೂಲ್ ಬೇಕ್ರಿ ಅಂತ ಕೇಳಿದಾಗ ಸಾಹೇಬರು ಹೇಳಿದ ಒಂದೇ ಒಂದು ಮಾತು, 2000 ಇಸ್ವಿ ಇರಬೇಕು ಸರ, ಹೈಸ್ಕೂಲ್ ಬೇಕ್ರಿ ಅಂದೆ. ಬ್ಯಾಡ್ರಿ, ಅಲ್ಲಿ ವಿಜಯ ಮಹಾಂತಪ್ಪನ ಹೈಸ್ಕೂಲ್ ಐತಿ ಅಂದರು. ಇವತ್ತು ನೀವು ಹೇಳುವ ಮಾತು, ಮುಂದೊಂದು ದಿವಸ ಈ ತಾಲೂಕಿನ ಜನ ನಿಮ್ಮನ್ನು ನೆನೆಸ್ಬೇಕಂದ್ರೆ ಹೈಸ್ಕೂಲ್ ಕೊಡಿಸ್ರಿ ಅಂದೆ. ಆವತ್ತು ಆರಂಭಗೊಂಡಂಥ ಹೈಸ್ಕೂಲು ಇವತ್ತು ಪದವಿ ಮಟ್ಟದವರೆಗೆ ಒಂದು ವಿಶ್ವವಿದ್ಯಾಲಯ ನಾಚುವ ಹಾಗೆ ಪದವಿ ಮಟ್ಟದವರೆಗೆ ವಿದ್ಯಾಕಾಶಿಯನ್ನು ಮಾಡಿದಂಥ ಕುಟುಂಬ ಅದು SR ಕಾಶಪ್ಪನವರಿಂದ ಹಿಡಿದು ವಿಜಯಾನಂದರವರೆಗೆ. ಯಾರಾದರೂ ನೀವು ಹುನಗುಂದಕ್ಕೆ ಬಂದರೆ ಅಲ್ಲಿ ಪದವಿ ಕಾಲೇಜನ್ನು ನೋಡಿದರೆ ಇದು ಪದವಿ ಕಾಲೇಜೋ ಅಥವಾ ವಿಶ್ವವಿದ್ಯಾಲಯವೋ ಅನ್ನುವ ಮಟ್ಟಕ್ಕೆ ಈ ಮನೆತನ ಬೆಳೆಸಿದೆ. ಕಾಶಪ್ಪನವರು 89ರಿಂದ 2003 ಅವರು ಲಿಂಗೈಕ್ಯರಾಗುವವರೆಗೆ ಈ ನಾಡಿನ ಸೇವೆಯನ್ನು ಮಾಡಿದ್ದಾರೆ. ತದನಂತರ ಇಲ್ಲಿ ಗೌರಮ್ಮನವರು, ತದನಂತರದಲ್ಲಿ ವಿಜಯಾನಂದ ಅವರು, ಮಧ್ಯದಲ್ಲಿ ದೇವಾನಂದ ನಗರಸಭೆ ಅಧ್ಯಕ್ಷರಾಗಿ, ವೀಣಾ ಮೇಡಮ್ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾಗಿ, ಈ ಊರಿನಲ್ಲಿ ಸುಜಾತ ಮೇಡಮ್ ಅವರು ತಾಲೂಕ್ ಪಂಚಾಯತ್ ಸದಸ್ಯೆಯಾಗಿ, ಮಾಲಿಂಗಪ್ಪನವರು ಕಾಶಪ್ಪನವರ ಅಣ್ಣಂದಿರು ಮಾಲಿಂಗಪ್ಪ ಸಾಹುಕಾರರು ಕೂಡ ಈ ಭಾಗದಲ್ಲಿ ಸೇವೆ ಮಾಡಿದ್ದಾರೆ. ಈ ಮನೆತನ ಮಾಡಿದ 2 ಮಹತ್ವದ ಕಾರ್ಯಗಳು ಸಾಹೇಬರು ಆವಾಗವಾಗ ಹೇಳ್ತಾ ಇರ್ತಾರೆ. ಒಂದು ಶಿಕ್ಷಣ, ಇನ್ನೊಂದು ಕೃಷಿ. ಶಿಕ್ಷಣಕ್ಕೆ ಅವರು ಒತ್ತು ಕೊಟ್ಟಷ್ಟು ಯಾರೂ ಒತ್ತು ಕೊಡಲಿಲ್ಲ. ಬಹುಶಃ ನಾನೇ ಅದಕ್ಕೆ ಸಾಕ್ಷಿ ಇರಬಹುದು. ಕೇವಲ 7 ಹೈಸ್ಕೂಲ್ ಇದ್ದಾಗ ಹುನಗುಂದದಲ್ಲಿ ಒಂದು ಸೊಸೈಟಿ ತೆರಿಬೇಕು ಅಂತೇಳಿ ನಿಲೋಗಲ್ ಸರ್ ಕೇಳಿದರೆ, ಮಾಸ್ತರೇ ಇರೋದೇ 8 ಹೈಸ್ಕೂಲ್ 7 ಹೈಸ್ಕೂಲ್ ಇಲ್ಲ, ಎಲ್ಲಿದ್ದಾರೆ ನಿಮ್ಮ ಸಿಬ್ಬಂದಿ ಅಂದರೆ. ಇವತ್ತು 25 ವರ್ಷಗಳನ್ನು ಪೂರೈಸಿದಂಥ ಒಂದು ಸೊಸೈಟಿ SR ಕಾಶಪ್ಪನವರೇ. ಅಮೃತ ಹಸ್ತದಿಂದ ಆರಂಭಗೊಂಡು 300 ಜನ ಶಿಕ್ಷಕರು. ಇವತ್ತು ನಮ್ಮ ಹುನಗುಂದಕ್ಕೆ ನೀವು ಲೆಕ್ಕ ಹಾಕಲಿಕ್ಕಿಲ್ಲ, ಭಾಳ ಸಾರಿ ಹುನಗುಂದದ ಬಗ್ಗೆ ಒಂದು ಹಿಂಜರಿಕೆ, ಕೀಳರಿಮೆ ಐತೆ. 5,000 ವಿದ್ಯಾರ್ಥಿಗಳು ದಿನ ಹುನಗುಂದಕ್ಕೆ ಬಂದು ಹೋಗ್ತಾರೆ. ಅದು ಯಾರ ಪುಣ್ಯ, ಯಾರ ಶ್ರಮ ಅಂದರೆ ಅದು ಕಾಶಪ್ಪನವರ ಕುಟುಂಬದ, ಶಾಸಕರ, ಸಚಿವರ, ಗೌರಮ್ಮನವರ, ಮೇಡಮ್ ಅವರ ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು. ಖಾಯಮ್ಮಾಗಿ ಸಾಹೇಬರು ಒಂದು ಮಾತು ಹೇಳ್ತಿದ್ರು, ಈ ಸಾಹೇಬರಲ್ಲ ಅವರು ಏನು ಹೇಳ್ತಿದ್ರು ಅಂದರೆ, ಸರ ಇಲ್ಕಲ್ಲು ಹುನಗುಂದು 2 ಕಣ್ಣಾದರೆ ನನಗೆ ಇಡೀ ದೇಹವೆಲ್ಲ ನನ್ನ ಹಳ್ಳಿಗಳು ಅಂತ ಕರಿತಿದ್ರು. ಬಹುಶಃ ಇಡೀ ಮತಕ್ಷೇತ್ರದ ಎಲ್ಲ ಹಳ್ಳಿಗಳ ಹೆಸರನ್ನು ಬಿಟ್ಟು ಬಿಡದೆ, ಒಂದೂ ತಪ್ಪದೆ, ಹಿಂದು ಮುಂದೆ ಮಾಡದೆ ಹೇಳುವಂಥ ಶಕ್ತಿ, ಜ್ಞಾಪಕ ಶಕ್ತಿ ಆ ಸಾಹೇಬರಲ್ಲಿತ್ತು. ಅವರಷ್ಟೇ ವಿಚಿತ್ರ ಶಕ್ತಿ ಅಂದರೆ ಕಂಡೊಡನೆ ಹೆಸರಿನೊಂದಿಗೆ ಕರೆಯುವ ಈ ಸಾಹೇಬರು ವಿಜಯಾನಂದ ಅವರು ಆ ಶಕ್ತಿಯನ್ನು ಉಳ್ಳವರಾಗಿದೆ. ದನಿ ಮೇಲೆ ಹೇಳ್ತಾರೆ ಅವರು. ಫೋನ್ ಬಂದರೆ ಸಾಕು, ಹೇಳು ಮಲ್ಲಪ್ಪ ಅಂತಾರೆ. ಅರೆ ನಮಗೆ 1 ಅಲ್ಲ 2 ಅಲ್ಲ 3 ಫೋನ್ ಆದ್ಕೊಳ್ಳಿ ಹೆಸರೇ ತಿಳಿಯಲ್ಲ. ಹೀಗೆ ಭಾಳ ಸರಿ ಹೇಳ್ತೀವಿ ನಾವು. ಕೆಲವರು ರಾಜಕಾರಣ ಮಾಡ್ತಾರೆ, ಕೆಲವರು ಸಾಮಾಜಿಕ ಸೇವೆ ಮಾಡೋಕ್ಕೆ ಬರ್ತಾರೆ. ಆ ಸಾಮಾಜಿಕ ಸೇವೆ ಅಥವಾ ಜನಪರ ಕಾಳಜಿ ಒಂದು ಹಂತದವರೆಗೆ ಮಾತ್ರ ಇರ್ತದೆ. ಶಾಸಕರು, ಸಚಿವರು ಮಗದೊಂದು ಆಗುವವರೆಗೆ ಇರ್ತದೆ, ಆಮೇಲೆ ಅವ್ರು ಮಾಡೋದೇ ಇಲ್ಲ. ಆದರೆ ಕಾಶಪ್ಪನವ್ರ ಕುಟುಂಬ ಆವತ್ತು ಆರಂಭ ಮಾಡಿದ್ದು ಇವತ್ತಿನವರೆಗೂ. ಸಾಹೇಬರು ನಿನ್ನೆ ಒಂದು ಹೇಳಿದರು, ವಿಜಯಾನಂದ ಸಾಹೇಬರು, ನನ್ನ ಜೀವ ಇರುವ ತನಕ ನನ್ನ ತಂದೆಯ ಪುಣ್ಯ ಸ್ಮರಣೆಯನ್ನು ಮಾಡ್ತೀನಿ ಅಂತ ಹೇಳಿದರು. ಇನ್ನೂ ಇವತ್ತೊಂದು ಮಾತು ಹೇಳಿದರು, ಈ ಪರಂಪರೆ ಮುಂದುವರಿಬೇಕು. ಈಗಾಗಲೇ 2 ಕುಡಿಗಳು ಬಂದಾವು, ಅವರಿಗೆ 2 ಮಕ್ಕಳು ಬಂದಾವು, ಮೇಡಮ್ ಅವರಿದ್ದಾರೆ, ಇಲ್ಲಿ ದೇವಾನಂದ್ ಇದ್ದಾರೆ. ಎಲ್ಲರೂ ಕೂಡಿ ಕಾಶಪ್ಪನವ್ರ ಕುಟುಂಬದ
ಗೌರವ, ಕೀರ್ತಿ, ಸೇವೆಯನ್ನು ಮುಂದುವರಿಸಬೇಕು. ಅದೇ ನಿಜವಾದದ್ದು. ಅವರ ಪರ್ಸನಾಲಿಟಿ ಮಾತ್ರ ಅಲ್ಲ, ಅವರ ಆಂತರ್ಯದಲ್ಲಿರುವಂತಹ ಸೇವಾ ಮನೋಭಾವ ಕೂಡ ಕಲರ್ಫುಲ್ ಆಗಿತ್ತು. ಹೊಗಳಿಕೆಗಳನ್ನು, ಟೀಕೆಗಳನ್ನು ಅತ್ಯಂತ ಸಮಚಿತ್ತದಿಂದ ಸ್ವೀಕರಿಸುವಂಥ ವಿಶಾಲ ಮನೋಭಾವ ದಿವಂಗತ SR ಕಾಶ್ಯಪ್ನವ್ರದ್ದಾಗಿತ್ತು. ಸಾಕಷ್ಟು ಜನ ವಿಡಂಬನೆ ಮಾಡ್ತಾ ಹೇಳ್ತಾರೆ, ಭಾಳ ಸಿಡುಕರು, ಭಾಳ ಕೋಪಿಷ್ಟರು. ಅದು ಅವಾಗ ಹೋಯ್ತು, ಈಗೂ ಐತಿ. ಅದು ದೊಡ್ಡ ಸಾಹೇಬ್ರ ಮೇಲೆ ಇತ್ತು, ಸಣ್ಣ ಸಾಹೇಬ್ರ ಮೇಲೆ ಹೋಯ್ತು. ಹೇಳ್ತಾರಲ್ಲ ಒಂದು ಕಡೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ ಹೇಳ್ತಾರೆ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತು ಮಹರತಿ ಅಂತ ಹೇಳ್ತಾರೆ. ವಜ್ರದಂತೆ ಕಠಿಣವಾಗಬೇಕು, ಕುಸುಮದಂತೆ ಮೃದುವಾಗಬೇಕು. ವಜ್ರದಷ್ಟು ಕಠಿಣವಾಗಿದ್ದರು, ಕುಸುಮದಷ್ಟು ಮೃದುವಾಗಿದ್ದರು ಯಾರು ಅಂದರೆ SR ಕಾಶ್ಯಪ್ನವರು. ಲೋಕೋತ್ತರ ಆದವ್ರ ಮನಸ್ಸು ಅದೇ ರೀತಿ ಇರಬೇಕು. ರಾಜಕಾರಣಿಗಳ ಮನಸ್ಸು ಕೂಡ ಅದೇ ರೀತಿ ಇರಬೇಕು. ರಾಜಕಾರಣಿಯನ್ನೇ ನಾವು ಬೇಕಾದಂಗೆ ವಿಮರ್ಶೆಯನ್ನು ಮಾಡಿ ನೋಡ್ಕೊಳ್ಳೋಣ. ನನ್ನ 40 ವರ್ಷದ ರಾಜಕೀಯ ಜೀವನದಲ್ಲಿ ಅಂಥ ಅದ್ಭುತವಾಗಿರ್ತಕ್ಕಂಥ, ವರ್ಣರಂಜಿತವಾಗಿರ್ತಕ್ಕಂಥ, ಮಾನವೀಯತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವದ ರಾಜಕಾರಣಿಯನ್ನು ನಾನು ನೋಡೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅದಕ್ಕೆ ಕಾರಣ ಏನು ಅಂತಂದರೆ, ಅವರೊಂದಿಗೆ ರಾಜಕೀಯವನ್ನು ಮಾಡದೇ ಇದ್ದರೂ ಕೂಡ ಅವರ ವಿರುದ್ಧವಾಗಿ ಈಸಿದಂಥ ಸಂದರ್ಭದಲ್ಲಿ ಅವರ ಒಡನಾಟದಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಗೌರಮ್ಮ ಅವರು ಮರ್ತಿರ್ಬೇಕು. ಇವತ್ತು ನಾನು ಅವ್ರ ಕೈಯನ್ನು ಬಿಸಿ ರೊಟ್ಟಿ ತಿಂದೇನೆ ಮನೆಗೆ ಹೋಗಿ. ಅವರು ಶಾಸಕರಾಗಿರ್ತಕ್ಕಂಥ ಸಂದರ್ಭದೊಳಗೆ ಹುನಗುಂದದೊಳಗೆ ಒಂದು ಧ್ರುವರಂಗ ಅಂತ ಹೇಳಿ ಒಂದು ಸಾಂಸ್ಕೃತಿಕ ಸಂಸ್ಥೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಿತ್ತು. 7 ದಿವಸ ನಾಟಕಗಳನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಆ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರನ್ನು ನಾವು ಆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡ್ತಿದ್ವಿ, ಆಮಂತ್ರಣವನ್ನು ಕೊಡ್ತಿದ್ವಿ. ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ಸಂಸ್ಥೆ ಕಾರ್ಯದರ್ಶಿ, ನಾನು ಅಧ್ಯಕ್ಷ ಇದ್ದೆ. ಅವರಿಬ್ಬರು ಹೋದಾಗ ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನ ಕೊಡಲಿಕ್ಕೆ ಬೆಂಗಳೂರಿಗೆ ಹೋಗ್ತಕ್ಕಂಥ ಸಂದರ್ಭ ಬಂತು. ಬೆಂಗಳೂರಿಗೆ ಹೋಗಿದ್ವಿ. ಅವ್ರನ್ನ ಭೇಟಿ ಆದ್ವಿ. ಬರ್ರಿ ಕೂಡ್ರಿ ಅಂತ ಹೇಳಿ ಕೂಡಿಸ್ಕೊಂಡ್ರು. ತಮ್ಮೆಲ್ಲ ಕೆಲಸ ಮುಗಿಸಿದ್ರು. 8:30-9 ಗಂಟೆ ಆಯ್ತು. ಸರ್ ನಾವು ಬರ್ತೀವಿ, ದಯಮಾಡಿ ತಾವು ಬರ್ಬೇಕಂತ ಹೇಳಿ ನಾವು ಹೊರಟು ನಿಂತ್ರೆ, ಇಲ್ಲ ಕೂಡ್ರಿ ಮಾಂತೇಶ್ ಅಂತ ಹೇಳಿ ಕೂಡಿಸ್ಕೊಂಡು 9 ಗಂಟೆಯ ನಂತರ ತಮ್ಮ ಗಾಡಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಮನೆಯೊಳಗೆ ಬಿಸಿ ರೊಟ್ಟಿ ತಿನ್ನಿಸಿ ಪುನಃ ನಮ್ಮನ್ನು ಹೊಳ್ಳಿ ಕಳಿಸ್ಕೊಟ್ರು. ಇದು ಅವರ ಮಾನವೀಯ ಗುಣ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಬಂದರೆ ಸಮಯ 3 ನಿಮಿಷ ಅಲ್ಲ, ಭಗವಂತ ನಿಮ್ಗೆಲ್ಲರಿಗೂ ಕೊಟ್ಟಿರೋದೇ 3 ದಿವಸದ ಬದುಕೈತಿ. 3 ದಿವಸದ ಬದುಕು. ಎಲ್ಲರೂ ಕಟ್ಟಿ ಮೇಲೆ ಕುತ್ಕೊಂಡು ಮಾತಾಡ್ತೀರಿ, ಮೊಬೈಲೆಲ್ಲ ಸ್ಟೇಟಸ್ ಹಾಕ್ತೀರಿ, 3 ದಿನದ ಸಂತೆ ಅಂತ ಹಾಡ ಹಾಡ್ತೀರಿ, ಎಲ್ಲ ಮಾಡ್ತೀರಿ. ಕರೆ ತಿಳ್ಕೊಳ್ಳೋದು ಯಾವಾಗ? ಯಾವುದದು 3 ದಿವಸ? ಒಂದು ದಿವಸ ಹುಟ್ಟು, ದ ಫಸ್ಟ್ ಡೇ ಈಸ್ ಬರ್ತ್, ದ ಲಾಸ್ಟ್ ಡೇ ಈಸ್ ಡೆತ್. ಎಷ್ಟು ದಿವಸ ಉಳಿತು? 3 ದಿವಸದಲ್ಲಿ 1 ದಿವಸ ಹುಡ್ತೀವಿ, 1 ದಿವಸ ಸಾಯ್ತೀವಿ. ಇನ್ನೆಷ್ಟು ದಿವಸ ಉಳಿತು? ಇನ್ನು 1 ದಿವಸ ಉಳಿತು. ಆ 1 ದಿವಸದ ಬದುಕನ್ನು ಜನರಿಗೋಸ್ಕರ, ಸಮಾಜಕ್ಕೋಸ್ಕರ, ಧರ್ಮ ಮಾರ್ಗದಲ್ಲಿ ಗುರುವಿನ ಆಶೀರ್ವಾದದ ಮೂಲಕ ಬದುಕನ್ನು ನಡೆಸಿದ್ವಿ ಅಂತಂದರೆ 3 ದಿವಸ ಹೋಗಿ 100 ವರ್ಷ ಆಗುವಂತಹ ಕಾಲ ಬರ್ತದೆ. ಅದಕ್ಕೆ ಇವತ್ತು ಕಾಶ್ಯಪ್ನವ್ರು ಬದುಕಿದ್ದು 1 ದಿವಸ ಹುಟ್ಟಿದ್ರು, 1 ದಿವಸ ಬದುಕಿದ್ರು, 1 ದಿವಸ ಕೊನೆಯ ಹೆಸರು ಹೇಳಿದ್ರಲ್ಲ, 23 ವರ್ಷ ಆದ್ರೂ ಇನ್ನೂ ಬದುಕಿದ್ದ ಕಾರಣ ಅಂತಂದರೆ ಅವರು ಜನಾನುರಾಗಿ ಕೆಲಸವನ್ನು ಮಾಡಿದರು ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಬಂದಿದ್ದಾರೆ. ನೋಡ್ರಿ, ಇವತ್ತು ಡೇಟ್ ಎಷ್ಟು? ಇವತ್ತು 23. ಎಷ್ಟನೇದು ಪುಣ್ಯಸ್ಮರಣೋತ್ಸವ? 2+3 5 ಪಂಚ. ನಮ್ಮ ಧರ್ಮದ ಜಗದ್ಗುರುಗಳು ಅವರು ಎಂದೂ ಯಾವ ಕಾರ್ಯವನ್ನು ಬಿಟ್ಟು ಮಾಡದೇ ಇರುವಂಥವರು ಪಂಚಾಚಾರ್ಯರು. ಇವತ್ತು ಯೋಗ ಅನ್ನುವ ಹಾಗೆ ಅದು 2 ಕೂಡಿಸಿದ್ರೆ ಮತ್ತೆ ಅದು 5 ಆಗ್ತದೆ. ಹಾಗಿರ್ತದೆ ಬದುಕು. ನಾವೆಲ್ಲರೂ ಅವರು ಇಷ್ಟೊತ್ತಿನವರೆಗೆ ಅವರ ಒಡನಾಡಿಗಳು ಮಾತಾಡಿದರು, ಅಭಿಮಾನಿಗಳು ಎಲ್ಲರೂ ನೀವು ಅವರನ್ನು ಗಮನಿಸಿದ್ದೀರಿ. ಒಂದು ನೆನಪಿಟ್ಕೋಬೇಕು, ಯಾವ ವ್ಯಕ್ತಿಯಾಗಿ ಸಾಮಾನ್ಯನಿಂದ ಹಿಡಿದು
ದೊಡ್ಡ ದೊಡ್ಡ ಸ್ಥಾನವನ್ನು ನಿರ್ವಹಿಸುವ ಎಲ್ಲ ವ್ಯಕ್ತಿಗಳು ಒಂದು ತಲೆಯಾಗಿರಬೇಕು. ನಾವು ಬದುಕಿದಾಗಂತೂ ಇದ್ದೇ ಇರ್ತೀವಿ, ಆದರೆ ಸತ್ತ ಮೇಲೂ ಬದುಕಬೇಕು ಅಂತಂದ್ರೆ ಏನು ಮಾಡಬೇಕಂದ್ರೆ ಸದಾಕಾಲ ಗುರುವಿನ ಜೊತೆಗೆ, ಗುರುವಿನ ಆಶೀರ್ವಾದದ ಜೊತೆಗೆ, ಗುರು ಸಾನ್ನಿಧ್ಯದೊಳಗೆ ಎಲ್ಲ ಕೆಲಸವನ್ನು ನಾವು ಮಾಡಿದ್ವಿ ಅಂತಂದರೆ ನಮ್ಮ ಬದುಕು ಹಚ್ಚ ಹಸಿರಾಗಿರುತ್ತದೆ. ಈಗ ಮಾತಾಡ್ತಾ ಹೇಳಿದ್ರು ಅವಾರಿ ಸರ್ ಅವರು, ಉದ್ಘಾಟನಾ ಸಮಯ ಏನು ರಾಜಕೀಯವಾಗಿ ಅವರವರೇ ಮಾಡ್ಬೋದಾಗಿತ್ತು, ಆದರೆ ಧರ್ಮಗುರುಗಳನ್ನು, ಪೀಠಾಚಾರ್ಯರನ್ನು ಕರ್ಕೊಂಡು ಯೋಜನೆಗಳನ್ನು ಉದ್ಘಾಟನೆ ಮಾಡಿಸುವಂತಹ ಒಂದು ಅಭಿಕ್ಷೆ ಅದು ನಮ್ಮ ಕಾಶ್ಯಪ್ಪನವರಲ್ಲಿತ್ತು ಅನ್ನೋದು ಭಾಳಷ್ಟು ಹೆಮ್ಮೆ ಪಡಬೇಕು. ಅದಕ್ಕೆ ಹೇಳ್ತಾರೆ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮುಂದೆ ನಮಗೆ ಗುರಿ ಇರಬೇಕು, ಹಿಂದೆ ಬೆಳಕು ತೋರಿಸುವಂತಹ ಗುರು ಇರಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳು ಏನೋ ಆಗ್ತದ ಅನ್ನುವಂಥ ನಿರೀಕ್ಷೆಯಿಂದ ಬಂದಿರ್ತಾನೆ. ಏನಿಲ್ಲ, ಸ್ವಲ್ಪ ಆರ್ಥಿಕವಾದ ಸಹಾಯ ಬೇಕಿತ್ತು, ಒಂದು 75 ರೂಪಾಯಿ ಇದ್ರೆ ಕೊಡು ಅಂತ ಕೇಳ್ತಾನೆ. ಯಾರನ್ನ? ಪ್ರಧಾನಮಂತ್ರಿಗಳನ್ನ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಿಂದೆ ಮುಂದೆ ನೋಡ್ತಾರೆ, ವಿಚಾರ ಮಾಡ್ತಾರೆ. ಬಹುಶಃ ಈಗಿನವರಾಗಿದ್ರೆ ಅದೇನು ಕೇಳ್ತಿದ್ರು ಅಲ್ಲಿ ಯಾರಿಗೂ ಹೇಳಿ, ಗುತ್ತಿಗೆದಾರರಿಗೆ ಹೇಳೋ ಅಥವಾ ಸಂಬಂಧಪಟ್ಟವ್ರಿಗೆ ಹೇಳೋ, ಇನ್ನೊಬ್ರಿಗೆ ಹೇಳೋ, ಕೆಲಸ ಮಾಡಿದವ್ರಿಂದ ಹೇಳೋ, ಏನೋ ಅದೆಲ್ಲ ಇರ್ತವೆ ಅಡ್ಜಸ್ಟ್ಮೆಂಟು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆತ ಕೇಳಿದ ಮಾತಿಗೆ ಉತ್ತರ ಕೊಡೋದಕ್ಕಾಗೋದೇ ಇಲ್ಲ ಅವ್ರ ಕೈಲಿ. ಯಾಕೆಂತ ಕೇಳಿದ್ರೆ ಅವರು ಸರ್ಕಾರದಿಂದ ಅವತ್ತಿನ ಕಾಲಕ್ಕೆ 100 ರೂಪಾಯಿ ಸಂಬಳ ತೆಗೆದುಕೊಳ್ಳುತ್ತಿದ್ರು. ಎಷ್ಟು? 100 ರೂಪಾಯಿ ಅವರ ಖಾತೆಗೆ ಬರ್ತಿತ್ತು. ಆ 100 ರೂಪಾಯಿ ಒಳಗ ಅವರ ಧರ್ಮ ಪತ್ನಿಯಾದಂಥವರು ಆ ಎಲ್ಲ ಮನೆಯ ಜವಾಬ್ದಾರಿ, ರೇಷನ್ನು, ಮಕ್ಕಳು ಓದಿಸೋದು, ಇದೆಲ್ಲ ವ್ಯವಸ್ಥೆಯೊಳಗೆ ಅವ್ರು ನೋಡ್ಕೊಳ್ತಿದ್ರು. ಅವ್ರು ವಿಚಾರ ಮಾಡ್ತಾರೆ, ಹಿಂದೆ ಮುಂದೆ ಏನ್ ಹೇಳ್ಬೇಕಪ್ಪ ನನ್ನ ಸ್ನೇಹಿತರಿಗೆ ಅಂತ ಚಿಂತೆ ಮಾಡಬೇಕಾದ್ರೆ ಇವನೇ ಅದಕ್ಕೇನು ಉತ್ತರ ಹೇಳ್ತಿಲ್ಲಲ್ಲ, ಯಾಕೆ ಹೇಳ್ತಾ ಇಲ್ಲ, ನನ್ನ ಹತ್ರ ಎಲ್ಲಿಂದ ತರಲಿ ಅಂತ ಹೇಳ್ತಾರೆ. ಅವಾಗ ಅವರ ಧರ್ಮ ಪತ್ನಿ ಬರ್ರಿ ಇಲ್ಲಿ ಅಂತ ಹೇಳಿ ಒಳಗೆ ಕರೆದು ಆ ಏನು ತಿಂಗಳ 100 ರೂಪಾಯಿ ಸಂಬಳ ಬರ್ತಿತ್ತಲ್ಲ ಅದ್ರಾಗ 10, 20, 30 ರೂಪಾಯಿಗಳನ್ನ ಮಿಕ್ಕಿ ಉಳಿಸಿದಂತ ಹಣವನ್ನು ಒಂದು ಡಬ್ಬಿಯೊಳಗೆ ಇಟ್ಟಿದ್ರು. ಅದನ್ನ ತೆಗೆದು ನಿಮ್ಮ ಸ್ನೇಹಿತ ಕೇಳಾಕತ್ತೇನ, ನಾನು ಉಳಿಸಿದೀನಿ, ಇದನ್ನ ತಗೊಂಡು ಹೋಗಿ ನಿಮ್ಮ ಸ್ನೇಹಿತನಿಗೆ ಕೊಡ್ರಿ, ಅವನನ್ನು ಖುಷಿ ಪಡಿಸ್ರಿ, ಸಂಕಟದಲ್ಲಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಅದನ್ನ ಇಸ್ಕೊಂಡು ಬಂದು ಸ್ನೇಹಿತರಿಗೆ ಕೊಡ್ತಾರ. ಸ್ನೇಹಿತರಿಗೆ ಖುಷಿ ಆಗ್ತದ. ಆತ ಹೋದ ಮೇಲೆ ನೀವು ನೆನಪಿಟ್ಕೊಳ್ಳಿ, ಎಲ್ಲರೂ ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು ಈ ಮಾತನ್ನ. ತಕ್ಷಣವೇ ಸರ್ಕಾರದ ಮುಖ್ಯಸ್ಥರು ಅಂದ್ರೆ ಯಾರು ಸಂಬಳವನ್ನ ತಯಾರು ಮಾಡಿ ಕಳಿಸ್ತಾರಲ್ಲ ಆ ವ್ಯಕ್ತಿಗೆ ಪತ್ರ ಬರೀತಾರೆ. ಒಬ್ಬ ಸ್ವತಃ ಪ್ರಧಾನಮಂತ್ರಿ ಆದಂತ ವ್ಯಕ್ತಿ ಬರೀತಾರೆ, ನೀವೇನ್ ನನಗೆ ಪ್ರತಿ ತಿಂಗಳು ಸಂಬಳ ಕೊಡ್ತಾ ಇದ್ದೀರಲ್ಲ 100 ರೂಪಾಯಿ, ಇದು ಜಾಸ್ತಿ ಆಗ್ತಾ ಇದೆ, ನನಗೆ ಮಿಕ್ಕಿ ಉಳಿತಾ ಇದೆ, ಅದಕ್ಕೆ ಮುಂದಿನ ತಿಂಗಳಿನಿಂದ ಕೇವಲ 50 ರೂಪಾಯಿನ ನನಗೆ ಸಂಬಳ ಕೊಡ್ಬೇಕು ನೀವು ಅನ್ನುವಂತ ಮಾತನ್ನು ಪತ್ರದಲ್ಲಿ ಬರೀತಾರೆ. ಈ ಮಾತು ಅವರ ಜೀವನ ಚರಿತ್ರೆಯೊಳಗೆ ಈ ಪ್ರಸಂಗ ಉಲ್ಲೇಖ ಆಗ್ತದೆ. ಯಾಕೆ ಈ ಮಾತು ಹೇಳಿದ್ವಿ ಅಂದ್ರೆ, ಬಹುಶಃ ಹಿಂದಿನ ರಾಜಕಾರಣಿಗಳು ಆಸ್ತಿ ಮಾಡಲಿಲ್ಲ, ಬಂಗಾರ ಮಾಡಲಿಲ್ಲ, ಯಾವುದೇ ಧನಕನಕಗಳನ್ನು ಮಾಡಲಿಲ್ಲ. ಜನರ ಮನಸ್ಸಿನೊಳಗೆ ನಾವು ಆಸ್ತಿಯಾಗಿರಬೇಕು ಅಂತ ಬದುಕಿದಂತ ರಾಜಕಾರಣಿಗಳ ಸಾಲಿನೊಳಗೆ ಅಪರೂಪದ ರಾಜಕಾರಣಿ ಯಾರಂದ್ರೆ ಲಿಂಗೈಕ್ಯ SR ಕಾಶ್ಯಪ್ಪನವರು. ಆಶೀರ್ವಾದವನ್ನ ನೀಡುವಂತ ಆಗ್ಲಿ ಅನ್ನುವಂತ ಮಾತನ್ನ ತಿಳಿಯಪಡಿಸಿ ಬಂದಂತ ಎಲ್ಲರಿಗೂ ಕೂಡ ಸನ್ಮಂಗಲವನ್ನ ಅನುಗ್ರಹಿಸಿ ನಮ್ಮ ಆಶೀರ್ವಚನ ಸಂದೇಶವನ್ನ ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ. पंडितं पंडिताराध्यं पिंडादिस्थलबोधकम् अखंडं दंडवद्वंदे सूर्यमंडलमंडितं सदा स्मरणीयराद ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯರನ್ನ ಮನದಲ್ಲಿ ನೆನೆದು ಹಾವರಗಿಯಲ್ಲಿ ಜರುಗಿಕೊಂಡು ಬರುತ್ತಿರುವ ಲಿಂಗೈಕ್ಯ SR ಕಾಶ್ಯಪ್ಪನವರ 23ನೇ ಪುಣ್ಯ ಸ್ಮರಣೋತ್ಸವ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಅನುಗ್ರಹಿಸಿ ಸಿಂಹಾಸನಾರೂಢರಾದ
ಶ್ರೀಮದ್ ಉಜ್ಜಯಿನಿ ಹಾಗೂ ಶ್ರೀಮದ್ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರ ಪರಮ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಕಾಶ್ಯಪ್ನವರ ಮನೆತನದ ಗುರುಗಳು, ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಆದ ಬಿಲ್ಕೆರೂರಿನ ಶ್ರೀಗಳವರೇ, ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ನಂದವಾಡಗಿ ಮತ್ತು ಸಿದ್ದನಕೊಳ್ಳ ಕೋಲಾರದ ಶ್ರೀಗಳವರೇ, ವೇದಿಕೆ ಮೇಲೆ ಆಸೀನರಾದ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶ್ವರರೇ, ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರುವಂತಹ SRK ಪ್ರತಿಷ್ಠಾನದ ಅಧ್ಯಕ್ಷರು, ಈ ಭಾಗದ ಜನಪ್ರಿಯ ಶಾಸಕರು, ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರು ಆದ ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ಪನವರವರೇ, ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಮಾಜಿ ಶಾಸಕರಾದ ಮಾತೋಶ್ರೀ ಗೌರವ್ನವರೇ, ಸರ್ವರನ್ನು ಸ್ವಾಗತಿಸಿರುವಂತಹ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆಯ ಮಹಿಳಾ ಘಟಕದ ಅಧ್ಯಕ್ಷರಾದ ವೀಣಾ ಕಾಶ್ಯಪ್ಪನವರವರೇ, ಪ್ರತಿಷ್ಠಾನದ ಖಜಾಂಚಿಗಳಾದ ದೇವಾನಂದ್ರವರೇ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ತಮ್ಮ ಹದುಳ ಭಾವನೆಗಳನ್ನು ಹಂಚಿಕೊಂಡಿರುವಂತಹ ಎಲ್ಲ ಗಣ್ಯರೇ, ಮಾನ್ಯರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ಜೊತೆಗೆ ಎಲ್ಲರೂ ನೆನಪಿಸಿಕೊಂಡಂತೆ ನಮ್ಮ ಮನೆತನದಲ್ಲಿ ನಮಗೆ ಜನ್ಮ ಕೊಟ್ಟಿರುವಂತಹ, ನಮ್ಮ ಜೊತೆಗೆ ಕೂಡಿ ಆಡಿ ಬೆಳೆದಿರುವಂತಹ, ನಮ್ಮ ಒಡನಾಡಿಗಳಾಗಿರುವಂತಹ ಅನೇಕರು ಕಾರಣಾಂತರಗಳಿಂದ ಆಗಲಿ ಹೋದಾಗ ಬಹಳ ಅಂದರೆ 1 ವರ್ಷ 2 ವರ್ಷ 3 ವರ್ಷ ಅವರು ನೆನಪು ಮಾಡ್ಕೊಳ್ತಿರ್ತೀವಿ. ಆದರೆ ಒಬ್ಬ ವ್ಯಕ್ತಿಯನ್ನು ಇವತ್ತು 23 ವರ್ಷ ಗತಿಸಿದರೂ ಕೂಡ ಇನ್ನೂ ನಾವು ಮರೀಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವರ ಸಾಧನೆ ಎಷ್ಟು ದೊಡ್ಡದಿರಬಹುದು ಅನ್ನೋದನ್ನು ಇದರಿಂದನೇ ನಾವು ನಿರ್ಣಯ ಮಾಡಬಹುದಾಗಿದೆ. ಪ್ರತಿ ವರ್ಷ ನಾವು ಗಮನಿಸ್ತೀವಿ, ಇಷ್ಟು ಅಥವಾ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸ್ತೋಮ ಆಗಮಿಸಿ ಅವರ ಸ್ಮರಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಯಾರೂ ಬರೋದಿಲ್ಲ. ಅವರ ಜೀವಿತ ಕಾಲದಲ್ಲಿ ಅವರಿಂದ ಒಂದಿಲ್ಲ ಒಂದು ಉಪಕೃತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನೋದನ್ನು ನೆನಪು ಮಾಡಿಕೊಳ್ಳೋ ಸಲುವಾಗಿ, ಕೃತಜ್ಞತೆಯನ್ನು ಅರ್ಪಿಸೋ ಸಲುವಾಗೇನೆ ಎಲ್ಲರೂ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಅದರ ಜೊತೆಗೆ ಮತ್ತೊಂದು ಮಾತೇನು ಅಂದ್ರೆ, ಪಂಚಪೀಠದ ಜಗದ್ಗುರುಗಳವರಲ್ಲಿ ಪ್ರತಿ ವರ್ಷದ ಈ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಒಬ್ಬರಿಲ್ಲ ಒಬ್ಬರು ಜಗದ್ಗುರುಗಳು ನಿಶ್ಚಿತವಾಗಿ ಆಗಮಿಸಿ ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಪಂಚಪೀಠಗಳಿಗೂ ಕೂಡ ಅವರ ಉಪಕಾರ ಬಹಳ ದೊಡ್ಡದಿತ್ತು ಅನ್ನೋದನ್ನ ಇಲ್ಲಿ ನಾವು ಮರೀಲಿಕ್ಕೆ ಆಗೋದಿಲ್ಲ. ಗಮನಕ್ಕೆ ಇರಬೇಕು. ಪೀಠದ ಪರಂಪರೆಯನ್ನು ಕಾಪಾಡುವ ಸಂದರ್ಭ ಬಂದಾಗ ಗವರ್ನರ್ ಅನ್ನ, ಪ್ರಸಂಗ ಬಂದ್ರೆ ಮುಖ್ಯಮಂತ್ರಿಗಳನ್ನ,
ಪ್ರಸಂಗ ಬಂದ್ರೆ ತಮಗಿಂತಲೂ ಬಹಳಷ್ಟು ಬಲಿಷ್ಠರಾದವರನ್ನು ಕೂಡ ಎದುರು ಹಾಕೊಂಡು ಪರಂಪರೆಯನ್ನು ಕಾಪಾಡಿರುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಅದು ಎಸ್ ಆರ್ ಕಾಶಪ್ಪನವರು ಅನ್ನೋದನ್ನ ನಾವಿಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ. ಧರ್ಮ, ಗುರು ಪರಂಪರೆ ಅದು ಯಾವಾಗಲೂ ಶಿರೋಧಾರ್ಯ ಅನ್ನುವಂತಹ ಉತ್ಕೃಷ್ಟ ವಿಶ್ವಾಸ, ನಂಬಿಕೆಯನ್ನು ಹೊಂದಿದ ಅಪರೂಪದ ವ್ಯಕ್ತಿಗಳು ಆಗಿದ್ರು ಅವರು. ಹಾಗಂತ ಹೇಳಿ ಜನರ ನಾಡಿ ಮಿಡಿತವನ್ನ, ಜನರ ಭಾವನೆಗಳನ್ನು ಎಂದೂ ಅವರು ಕಡೆಗಣಿಸ್ತಿರ್ಲಿಲ್ಲ. ಅವರಲ್ಲಿರುವಂತಹ ಧೈರ್ಯ ನಿಜಕ್ಕೂ ಆದರ್ಶ ಮತ್ತು ಅನುಕರಣೀಯವಾಗಿರುವಂತಹದ್ದು. ಯಾವ ಸಂದರ್ಭದಲ್ಲೂ ಅವರು ಎದೆಗುಂದಿರುವಂತಹದ್ದನ್ನು ನಾವು ನೋಡೇ ಇಲ್ಲ. ಎಂತಹ ಕೆಟ್ಟ ಪ್ರಸಂಗ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸುವಂತಹ ಒಬ್ಬ ವೀರತ್ವ, ಶೂರತ್ವವನ್ನು ಹೊಂದಿರುವಂತಹ ವ್ಯಕ್ತಿತ್ವ ಅದು ಎಸ್ ಆರ್ ಕಾಶಪ್ಪನವರಲ್ಲಿತ್ತು. ಬಹುತೇಕ ಎಲ್ಲರ ಗಮನಕ್ಕೆ ಇದೆ, ಈ ಭಾಗದ ಜನರಿಗೆ ನೀರು ಬೇಕು, ಮಹಾರಾಷ್ಟ್ರದ ಒಂದು ಡ್ಯಾಮ್ ನೀರು ಬಿಡ್ಲಿಕ್ಕೆ ತಯಾರಿಲ್ಲ ಅನ್ನೋ ಸಂದರ್ಭ ಬಂದಾಗ ಒಂದು ಟೀಮ್ ಕಟ್ಕೊಂಡು ಹೋಗಿ ತಾವೇ ಹೋಗಿ ನಿಂತ್ಕೊಂಡು ಆ ಡ್ಯಾಮಿನ ಗೇಟ್ ಎತ್ತಿಸಿ ನೀರು ಬಿಟ್ಕೊಂಡು ಬರ್ತಾರೆ ಅಂದ್ರೆ ಅವ್ರ ಧೈರ್ಯ ಎಷ್ಟು ದೊಡ್ಡದಿರಬೇಕು ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಬಹುತೇಕ ಅಂತಹ ಮತ್ತೊಬ್ಬ ನಾಯಕನನ್ನು ನಾವು ರಾಜಕೀಯ ಕ್ಷೇತ್ರದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಥವಾ ಉತ್ಪ್ರೇಕ್ಷೆ ಆಗಲಾರ್ದು. ಇವತ್ತು ಪರಮಾತ್ಮ ಪ್ರತಿಯೊಬ್ಬರಿಗೂ ಕೂಡ ಜನ್ಮ ಅಂತ ಕೊಟ್ಟಿರ್ತಾನೆ. ಆಮೇಲೆ ಪ್ರಾರಬ್ಧ ಮುಗಿದ ಮೇಲೆ ಈ ದೇಹಕ್ಕೆ ಅಂತ್ಯನೂ ಕೂಡ ಇರ್ತದೆ. ಯಾರಿದ್ರೂ ಒಂದು ದಿವಸ ಹೋಗಲೇಬೇಕು. ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಯಾರೂ ಶಾಶ್ವತ ಇಲ್ಲ. ಆದರೆ ಈ ದೇಹವನ್ನು ಪರಮಾತ್ಮ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ, ಮಾತನಾಡ್ತಾ ಇರುವಂತಹ ಗಣ್ಯರಲ್ಲಿ ಗದ್ದನಕೇರಿ ಅನ್ನೋರು ಮಾತನಾಡಿದ್ರು, ಪರೋಪಕಾರಾರ್ಥಮಿದಂ ಶರೀರಂ ಅಂತ. ಈ ದೇಹವನ್ನು ಪರಮಾತ್ಮ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ಪರೋಪಕಾರವನ್ನು ಮಾಡೋದಕ್ಕಾಗಿಯೇ ಈ ದೇಹವನ್ನು ಕೊಟ್ಟಿದ್ದಾನೆ. ನನಗಾಗಿ, ನನ್ನವರಿಗಾಗಿ, ನಮ್ಮದಕ್ಕಾಗಿ ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ನಾನು ಇರೋದು ಕೇವಲ ನನಗಾಗಿ ಅಲ್ಲ, ನಮ್ಮವರಿಗಾಗಿ ಮಾತ್ರ ಅಲ್ಲ, ಎಲ್ಲರಿಗಾಗಿ ನಾನು ಅನ್ನುವಂಥ ಭಾವನೆ ಯಾರಲ್ಲಿ ಇರುತ್ತೋ ಅವನೇ ಮಹಾ ದೊಡ್ಡವನಾಗ್ತಾನೆ ಅನ್ನೋದಕ್ಕೆ ಎಸ್ ಆರ್ ಕಾಶಪ್ಪನವರು ನಡೆದು ಬಂದ ದಾರಿ ಅದು ಪ್ರತ್ಯಕ್ಷ ಸಾಕ್ಷಿ ಅನ್ನೋದನ್ನು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಅನೇಕ ವೃತ್ತಿಯವರಿಗೆ ವಿಭಿನ್ನವಾಗಿರುವಂಥ ಮೀಸಲಾತಿಗಳು ಸಮಾಜದಲ್ಲಿ ಇದ್ದಾವೆ. ಅದನ್ನು ಕೊಡ್ಲಿಕ್ಕೆ ನಮ್ದು ಯಾವ ಅಭ್ಯಂತರನೂ ಇಲ್ಲ. ಅವರವರ ಆರ್ಥಿಕ ಸಮಸ್ಯೆಯನ್ನು ನೋಡಿಕೊಂಡು, ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿಕೊಂಡು, ಸಾಮಾಜಿಕ ಸ್ಥಾನಮಾನಗಳನ್ನು ನೋಡಿಕೊಂಡು ಅವಶ್ಯವಾಗಿ ಮೀಸಲಾತಿಯನ್ನು ಕೊಡಿ. ಆದರೆ ಆ ಮೀಸಲಾತಿಯನ್ನು ಹಂಚುವ ಸಂದರ್ಭದಲ್ಲಿ ಬಹಳ ದೊಡ್ಡ ವ್ಯತ್ಯಾಸ, ತಾರತಮ್ಯ ಆಗ್ತಾ ಇದೆ. ಅದೇನು ಅಂತ ಕೇಳಿದರೆ, ಹಿಂದೂ ಮೂಲದಿಂದ ಬಂದಿರುವಂಥ ವೃತ್ತಿಯವರಿಗೆ ಒಂದು ಮೀಸಲಾತಿ, ಆದರೆ ವೀರಶೈವ ಮೂಲದಿಂದ ಬಂದಿರುವಂಥ ವೃತ್ತಿಯವರಿಗೆ ಇನ್ನೊಂದು ಮೀಸಲಾತಿ. ಉದಾಹರಣೆಗೆ ಒಂದನ್ನು ಉಲ್ಲೇಖ ಮಾಡಬೇಕು ಅಂದ್ರೆ, ಹಿಂದೂ ಹಡಪದರಿಗೆ ಮೀಸಲಾತಿ ಜಾಸ್ತಿ ಅದ, ವೀರಶೈವ ಲಿಂಗಾಯತ ಹಡಪದನಿಗೆ ಮೀಸಲಾತಿ ಕಡಿಮೆ ಅದ. ಹಿಂದೂ ಅಗಸರಿಗೆ ಮೀಸಲಾತಿ ಜಾಸ್ತಿ ಅದ, ವೀರಶೈವ ಅಗಸನಿಗೆ ಮೀಸಲಾತಿ ಕಡಿಮೆ ಇದೆ. ಇಂಥ ಅನೇಕ ವೃತ್ತಿ ಆಧಾರಿತ ಜಾತಿಯ ಮೀಸಲಾತಿಯ ವ್ಯತ್ಯಾಸ ಸರ್ಕಾರದಲ್ಲಿ ಉಂಟಾಗಿದೆ. ಅದರ ದುಷ್ಪರಿಣಾಮ ಏನಾಗ್ತಾ ಇದೆ ಅಂತ ಕೇಳಿದರೆ, ಅನೇಕ ವೀರಶೈವ ವೃತ್ತಿ ಆಧಾರಿತ ಜಾತಿಯವರು ಮೀಸಲಾತಿಯ ಆಮಿಷಕ್ಕೆ ಒಳಗಾಗಿ ವೀರಶೈವ ಅನ್ನೋದನ್ನು ಬಿಟ್ಟು
ಹಿಂದೂ ಅನ್ನುವಂಥದ್ದನ್ನು ಬರೆಸ್ಕೊಂಡು ಜಾತಿ ಗಣತಿಯಲ್ಲಿ ವೀರಶೈವ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಇದು ಸರಿ ಆಗಬೇಕು ಅಂದ್ರೆ ಇವತ್ತು ಆಗಿರುವಂತಹ ಜಾತಿ ಗಣತಿಯನ್ನು ಕೈ ಬಿಟ್ಟಿರುವಂತಹದ್ದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಆದರೆ ಮರು ಜಾತಿ ಗಣತಿಯನ್ನು ಮಾಡಲಿಕ್ಕೆ ಏನು ಸರ್ಕಾರ ಮುಂದಾಗಿದೆ, ಆ ಮರು ಜಾತಿ ಗಣತಿಯನ್ನು ಮಾಡೋದಕ್ಕಿಂತಲೂ ಪೂರ್ವದಲ್ಲಿ ಏನು ವೃತ್ತಿ ಧರ್ಮಾಧಾರಿತವಾಗಿರುವಂತಹ ಮೀಸಲಾತಿ ಅನ್ನೋದಲ್ಲ, ಅದನ್ನು ಸರಿ ಮಾಡಿ ಹಿಂದೂ ವೃತ್ತಿ ಆಧಾರಿತ ಜಾತಿ ಅವರಿಗೆ ಯಾವ ಮೀಸಲಾತಿ ಇದೆಯೋ ಅದೇ ಸಮನಾಗಿರುವಂತಹ ಮೀಸಲಾತಿಯನ್ನ ವೀರಶೈವ ವೃತ್ತಿ ಆಧಾರಿತ ಉಪಜಾತಿಯವರಿಗೆ ಕೊಟ್ಟರೆ ಅವಾಗ ನಮ್ಮ ನಿಜವಾದ ವೀರಶೈವ ಲಿಂಗಾಯತರ ಸಂಖ್ಯೆ ಎಷ್ಟು ಅನ್ನೋದು ಜಾತಿ ಗಣತಿಯಲ್ಲಿ ಗೊತ್ತಾಗುತ್ತೆ. ಅದನ್ನು ಸರ್ಕಾರ ಮೊಟ್ಟ ಮೊದಲು ಮಾಡಬೇಕು ಅನ್ನುವಂತಹ ಮಾತನ್ನ ನಾವು ಪುಣ್ಯಾರಾಧನೆಯ ಈ ವೇದಿಕೆಯ ಮೂಲಕ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀವಿ. ಇದನ್ನು ಅವಶ್ಯವಾಗಿ ಸರ್ಕಾರ ಗಮನಿಸಬೇಕು. ನಮ್ಮ ವಿಜಯಾನಂದ ಕಾಶ್ಯಪ್ನವರು ಇದನ್ನ ಮುಂಚೂಣಿಯಲ್ಲಿಟ್ಕೊಂಡು ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದು ಈ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಸಂಕಲ್ಪವನ್ನು ಮಾಡಬೇಕು ಇವತ್ತು ಅನ್ನುವಂಥ ಮಾತನ್ನು ಕೂಡ ನಾವು ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ಇದೇ ಸಂದರ್ಭದಲ್ಲಿ ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ. ಒಬ್ಬ ಮನುಷ್ಯ ಯೋಗಾಭ್ಯಾಸವನ್ನು ಮಾಡಿ ವೈಯಕ್ತಿಕ ಧಾರ್ಮಿಕ ಅನುಷ್ಠಾನ ಸಾಧನೆಗಳನ್ನು ಮಾಡಿ ಯಾವ ಸಿದ್ಧಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವೋ ಅದನ್ನು ಸಮಾಜ ಸೇವೆಯಿಂದಲೂ ಕೂಡ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥ ಮಾತು ಬರ್ತದೆ. ಅದಕ್ಕೆ ಸೇವಾ ಧರ್ಮ ಪರಮ ಗಹನ ಯೋಗಿನಾಮಪ್ಯಗಮ್ಯ ಅಂತಾರೆ. ಮನುಷ್ಯನೇ ಕೊಟ್ಟಿರ್ತಕ್ಕಂಥ ಭಗವಂತನ ಆಯುಷ್ಯ ಬಹಳ ಅಮೂಲ್ಯವಾದದ್ದು. ಆಯುಷ ಕ್ಷಣ ಏಕೋಪಿ ನ ಲಭ್ಯ ಸ್ವರ್ಣ ಕೋಟಿಭಿ ಸಯೇವ ವ್ಯರ್ಥತಾನ್ನೇತಃ ಕಾನುಹಾನಿ ಸ್ತತೋಧಿಕ. ಭಗವಂತನ ಬದುಕಲಿಕ್ಕೆ ಶ್ರೀಶೈಲ ಜಗದ್ರು ಹೇಳಿದ ಹಾಗೆ ಭಗವಂತ ಕೊಟ್ಟಿರ್ತಕ್ಕಂಥ ಪುಸ್ತಕವನ್ನು ನಮ್ಮ ಆಚಾರ ಸದಾಚಾರ ಸೀರೆಗಳಿಂದ ತುಂಬಲಿಕ್ಕೆ 100 ವರ್ಷ ಆಯುಷ್ಯವನ್ನು ಕೊಟ್ಟಿರ್ತಾರೆ. 100 ವರ್ಷ ಆಯುಷ್ಯದ ಬೆಲೆ ಎಷ್ಟಂದ್ರೆ ಕಟ್ಟಲಿಕ್ಕೇನೆ ಬರೋದಿಲ್ಲ. ಒಂದು ಕ್ಷಣ ಆಯುಷ್ಯವನ್ನ ನಾವೇನಾದರೂ 1 ಕೋಟಿ ಬಂಗಾರದ ನಾಣ್ಯ ಕೊಟ್ಟು ಕೊಂಡ್ಕೋಬೇಕಂದ್ರೆ ಸಿಗಲಿಕ್ಕೆ ಆಗೋದಿಲ್ಲ. ಅದು ಇಷ್ಟು ಅಮೂಲ್ಯವಾಗಿರ್ತಕ್ಕಂಥ ಆಯುಷ್ಯವನ್ನು ಭಗವಂತ ಯಾಕೆ ಕೊಡ್ತಾನೆ ಅಂದರೆ ಅದರಲ್ಲೇ ಆತ್ಮ ಕಲ್ಯಾಣ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಬಾಳ್ಬೇಕನ್ನೋ ಸಲುವಾಗಿ ಕೊಟ್ಟಿರ್ತಾನೆ. ಮನೆ ಯಜಮಾನಾಗಿ ಬದುಕುವುದಕ್ಕಿಂತ 4 ಜನರಿಗೆ ತಾನು ಉಪಯೋಗಕ್ಕೆ ಬಂದ ಅಂದ್ರೆ ಬದುಕಿದ್ದು ಸಾರ್ಥಕ ಅಂತ ಕರೆಸಿಕೊಳ್ತದೆ. ಹಾಗ SR ಕಾಶಪ್ಪನವರು ಒಂದು ಬಡ ರೈತ ಕುಟುಂಬದಲ್ಲಿ ಜನಿಸಿ ಕೇವಲ ಅಷ್ಟಕ್ಕೆ ತಮ್ಮ ಜೀವನವನ್ನು ಸೀಮಿತಗೊಳಿಸಲಾರದೆ ಸಿಕ್ಕಂತ ಸಾಮಾಜಿಕ ರಾಜಕೀಯ ಅವಕಾಶಗಳನ್ನು ಸರಿಯಾಗಿ ಬದುಕಿ ಅದರಲ್ಲಿ ಸ್ವತಃ ಪ್ರತಿಷ್ಠಿತರಾಗಿ ಅದರ ಪ್ರಯೋಜನವನ್ನು ಸಮಸ್ತ ಸಮಾಜಕ್ಕೆ ಹಂಚಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ನಾಯಕ SR ಕಾಶಪ್ಪರು ಅಂತಕ್ಕಂಥ ಮಾತನ್ನು ಎಲ್ಲರೂ ಹೇಳಿದ್ದಾರೆ. ಇಂಥ ಪುಣ್ಯತಿಥಿಯನ್ನು ನಾವು ಇವತ್ತು 23ನೇ ವರ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಬಹುತೇಕ ಬಹಳಷ್ಟು ಜನರು ಲಿಂಗೈಕ್ಯರಾದವರನ್ನ ಬಹಳ ದಿವಸ ಸ್ಮರಿಸೋದು ಬಹಳ ಕಡಿಮೆ. ಏನೋ ನಮ್ಮಂಥ ಮಠಮಾನ್ಯಗಳಲ್ಲಿ ಪೀಠಗಳಲ್ಲಿ ಗುರುಗಳ ಪುಣ್ಯಾರಾಧನೆಯನ್ನು ತಪ್ಪಲಾರ್ದ ಮಾಡ್ತಾ ಬರ್ತಿರ್ತೀವಿ. ಆದರೆ ಸಾಮಾನ್ಯ ಜನರು ತಮ್ಮ ಮಾತಾಪಿತೃಗಳ ತಿಥಿಯನ್ನು ನಿರಂತರವಾಗಿ ಮಾಡಿಕೊಂಡು ಬರೋದು ಬಹಳ ಕಷ್ಟ. ಆದರೆ SR ಕಾಶಪ್ಪನವರು
ಕೇವಲ ಒಂದು ಮನೆತನದ ಯಜಮಾನ ಆಗಿರದೆ ಸಮಾಜದ ಬಹುದೊಡ್ಡ ಯಜಮಾನಾಗಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡುವುದರ ಜೊತೆಗೆ ಬಹಳ ದಿಷ್ಟ ಹೆಜ್ಜೆಯನ್ನಿಟ್ಟಿರ್ತಕ್ಕಂಥ ಉದಾಹರಣೆಯನ್ನು ಶ್ರೀಶೈಲದವರು ನಿಮಗೆಲ್ಲ ಕೊಟ್ಟಿದ್ದಾರೆ. ಆ ಎಲ್ಲ ದೃಷ್ಟಿಯನ್ನು ನೋಡಿದ್ದಾದ್ರೆ SR ಕಾಶಪ್ಪನವರು ಒಬ್ಬರು ಸಮಾಜ ಯೋಗಿಯಾಗಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅವರ ಮಾರ್ಗದೊಳಗೆ ಅವರ ಸಂಪೂರ್ಣ ಪರಿವಾರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಈಗಾಗಲೇ ನನ್ನ ವಿಜಯಾನಂದ ಕಾಶಪ್ಪನವರು ಶಾಸಕರಾಗಿದ್ದುಕೊಂಡು ಜೊತೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳ ಅಧ್ಯಕ್ಷರಾಗಿ ಒಂದು ಸಮಾಜ ನೇತೃತ್ವವನ್ನು ವಹಿಸಿಕೊಂಡು ಬರ್ತಾ ಇದ್ದಾರೆ. ಅವರು ಮಾಡುವಂಥ ಕಾರ್ಯದ ಬಗ್ಗೆ ಶ್ರೀಶೈಲ ಸಭೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಈಗೇನು ಮೀಸಲಾತಿ ಬಗ್ಗೆ ನಡೀತಾ ಇದೆ, ವಾಸ್ತವಿಕವಾಗಿ ವಿಚಾರ ಮಾಡಿದರೆ ವೀರಶೈವ ಲಿಂಗಾಯತರು ಹಿಂದೂಗಳೇ, ನಾವೇನು ಹಿಂದೂಗಳಲ್ಲ ಅನ್ನುವಂಥ ಮಾತನ್ನು ನಾವೆಂದೂ ಹೇಳಿಲ್ಲ ಮತ್ತು ಹೇಳಲಿಕ್ಕೂ ಸಾಧ್ಯನೂ ಕೂಡ ಇಲ್ಲ. ಆದ್ದರಿಂದ ವೀರಶೈವ ಲಿಂಗಾಯತರು ಹಿಂದೂಗಳಾಗಿರುವಾಗ ಹಿಂದೂಗಳನ್ನು ಬೇರೆ ಮಾಡಿ ವೀರಶೈವ ಲಿಂಗಾಯತರನ್ನು ಬೇರೆ ಮಾಡಿ ಒಂದೇ ಕಸಬಿನ ವ್ಯಕ್ತಿಗಳಿಗೆ ಬೇರೆ ಬೇರೆ ಸಾಮಂಜಸ್ಯವನ್ನು ಮಾಡ್ತಕ್ಕಂಥದ್ದು ಅಥವಾ ಮೀಸಲಾತಿಯಲ್ಲಿ ತಾರತಮ್ಯವನ್ನು ಮಾಡ್ತಕ್ಕಂಥದ್ದು ಸರ್ಕಾರದ ನೀತಿ ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳ ಬಯಸ್ತಾ ಇದ್ದೇವೆ. ಅದಕ್ಕೆ ವೀರಶೈವ ಲಿಂಗಾಯತರು ನಾವು ಹಿಂದೂಗಳಾಗಿರೋದ್ರಿಂದ ಎಲ್ಲ ಹಿಂದೂಗಳ ಒಳಜಾತಿಗೆ ಕಸಬುದಾರಿ ಸಿಗತಕ್ಕಂಥ ಎಲ್ಲ ಮೀಸಲು ಸಮಾನವಾಗಿ ಸಿಗಬೇಕಂತಕ್ಕಂಥ ಆಗ್ರಹವನ್ನು ಕೂಡ ಈ ವೇದಿಕೆಯ ಮುಖಾಂತರವಾಗಿ ಮುಖ್ಯಮಂತ್ರಿ ನಾವೆಲ್ಲ ಮಾಡ ಬಯಸ್ತಾ ಇದ್ದೇವೆ. ವಿಶೇಷವಾಗಿ ಎಲ್ಲ ಜನರು ಆಶೀರ್ವಾದ ಮಾಡಿದಂತೆ ನಮ್ಮ ವಿಜಯಾನಂದ ಕಾಶಪ್ಪನವರು ತಮ್ಮ ಕರ್ತೃತ್ವ ಶಕ್ತಿಯಿಂದ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಸರ್ಕಾರದ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಮುಂದಿನ ಜನಮಾನಗಳಲ್ಲಿ ಒಂದು ಉತ್ತಮವಾದ ಸಚಿವ ಸ್ಥಾನವನ್ನು ಪಡ್ಕೊಳ್ಳತಕ್ಕಂಥ ಮಂಗಲಾಶೀರ್ವಾದವನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ. 23ನೇ ವರ್ಷದ ಈ ಪುಣ್ಯಾರಾಧನಾ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ನಡ್ಕೊಂಡು ಬಂದಿದೆ. ನಮ್ಮ ಉಜ್ಜಯಿನಿ ಜಗದ್ಗುರು ಅಂದರೆ ಅವರು ವೃಷ್ಟಿ ಸೂತ್ರದ ಅಧಿಪತಿಗಳು. ಅವ್ರು ಎಲ್ಲಿ ಹೋಗ್ತಾ ಇಲ್ಲಿ ಮಳೆ ಬರಲೇಬೇಕು. ಬಹುತೇಕ ಇದು ಕೆಡಬಾರದ ಸ್ವಲ್ಪ ಬಂದು ಹೋದಂಗೆ ಕಾಣುತ್ತೆ. ಇನ್ನು ಧಾರಾಕಾರವಾಗಿ ಮಳೆ ಬಂದು ರೈತ ಸಮೃದ್ಧವಾಗಿ ಬೆಳೆದು ಸುಖಿ ಅಂತಕ್ಕಂಥ ಶುಭ ಹಾರೈಕೆಯನ್ನು ಕೊಟ್ಟು ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.